ಕಾನನದೊಳಗೊಂದು ಸಂಗೀತದೂಟ. ಇದು ಭಟ್ಕಳದ ವಿದ್ವಾನ್ ಗಜಾನನ್ ಹೆಬ್ಬಾರ್ ಒಳನೋಟ. ಸರಿಗಮ ಪದನಿ ಕೇವಲ ಪದಗಳಲ್ಲ, ಸ್ವರಗಳಲ್ಲ, ಅವು ನಮ್ಮ ಮಾತುಗಳು. ಸಂಗೀತ ಕಲಾವಿದನಿಗೆ ಈ ಮಾತುಗಳೇ ಬದುಕು, ಭವಿಷ್ಯ, ಸರ್ವಸ್ವ. ಸಂವೇದನೆಯೊಂದಿಗಿನ ಅದ್ಭುತ ಕಲೆಯನ್ನು ಗೀರ್ವಾಣಿಯ ಕೃಪಾಕಟಾಕ್ಷದೊಂದಿಗೆ ತನ್ಮಯತೆಯ ಅನಾವರಣಗೊಳಿಸುವ ಸಂಗೀತ ಕಲೆಯನ್ನು ಅದ್ಭುತ ರೀತಿಯಲ್ಲಿ ಆಸ್ವಾದಿಸುವ ಸಂದರ್ಭ. ಸುಂದರವಾದ ಕಾನನದೊಳಗೆ ಕೃಷಿ ಚಟುವಟಿಕೆ ಪಕ್ಕದಲ್ಲಿ ಸಾಂಪ್ರದಾಯಿಕ ಮನೆ, ವಿಶಾಲವಾದ ಅಂಗಳದಲ್ಲಿ ಸಂಗೀತದ ಊಟ. ಇದೊಂದು ಅಪೂರ್ವ ಸಂದರ್ಭ. ತನ್ನ ಶಿಷ್ಯಂದಿರೆಲ್ಲ ಒಟ್ಟು ಸೇರಿ ಗುರುಕಾಣಿಕೆ ನೀಡಿದ ಅಂತರಂಗ ಭಾವಯಾನ. ಸಾಕಷ್ಟು ಸಂಗೀತ ಕಲಾವಿದರನ್ನು ಬೆಳೆಸಿ ತಿದ್ದಿ ತೀಡಿದ ಭಟ್ಕಳದ ತೆರೆಮೆರೆಯ ವಿದ್ವಾನ್ ಗಜಾನನ್ ಹೆಬ್ಬಾರ್ ಅವರ ಸುಂದರ ಕಲ್ಪನೆಗೆ ಶಿಷ್ಯಂದಿರು ಮತ್ತು ಸಂಬಂಧಿಕರು ನೀಡಿದ ಸಂಗೀತ ದೂಟ. ಇದು ಅಂದ್ರೆ ನಮಗೆ ಕಲ್ಪನೆ ಇಲ್ಲ. ಇದು ಅವ ಗಜಾನನ್ ಅವ್ರದ ವಿದ್ಯೆಯಿಂದ, ಅವ್ರದ್ದು ಸಂಗೀತ ಕಲಿಯುವಿಕೆಯಿಂದ ಇದು ನಮಗೂ ಅಚಾನಕ್ ಆದ ಅನುಭವ. ಯಾಕೆಂದ್ರೆ ನಮ್ಗೆ ಕಲ್ಪನೆ ಇಲ್ಲ. ಇದು ಅವನ ಸಾಧನೆಗೆ ನಮ್ಮದೇ ಕುಟುಂಬದವನು ಆಗಿದೆ, ನಮ್ದು ಅವ್ರದ್ದು ಯಾವುದೋ ಒಂದು ಪ್ರೀತಿ ಬಾಂಧವ್ಯದಿಂದ ಇದು ಅದ್ಭುತವಾಗಿ ನಡೀತು. ಇದೆಲ್ಲ ತೇರಿ ಅವ ಮೊದಲೇ ಹೇಳಿದ್ದ. ಇದು ಭಟ್ಕಳದಿಂದ 10 ಕಿಲೋಮೀಟ್ರು, ಮಾರುಕೇರಿ ತಾಲೂಕು ಅಲ್ಲ, ಮಾರುಕೇರಿ ಪೋಸ್ಟು, ಭಟ್ಕಳ ತಾಲೂಕು. ಇದರ ನಿರೀಕ್ಷೆ ತುಂಬಾ ತಿಂಗ್ಳುಗಟ್ಲೆಯಿಂದ ಶ್ರಮ ಪಟ್ಟು ನಮ್ದು ಅಂದ್ರೆ ಈ ಜಾಗದಲ್ಲಿ ನಮ್ಮ ಶ್ರಮ ಅಷ್ಟೇ ಬಿಟ್ರೆ ಅದ್ದೂರಿ ಪೂರ್ಣ ಒಂದೇ ತಯಾರಿಯಿಂದ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ ಸುಂದರವಾಗಿ ನಮ್ಮ ಎಲ್ಲ ಕುಟುಂಬದವ್ರ ವತಿಯಿಂದ ಎಲ್ಲರೂ ಸೇರಿ ಚಂದ ರೀತಿ ಮಾಡಿದ್ರು ಅಂತ ನಾ ಹೇಳ್ತೇನೆ. ಇದಕ್ಕೆ ಮತ್ತೆ ನಾ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಮಾತಾಡುವವರಲ್ಲ. ನೀವು ಹೇಳ್ತಿದ್ರೆ ಹೇಳಿ ನಾವು ಮಾತಾಡ್ತಿದ್ವಿ ಬಿಟ್ರೆ ಇದರಲ್ಲಿ ಎಷ್ಟು ತಪ್ಪುಂಟ ಸರಿ ಉಂಟ ನನಗೆ ಗೊತ್ತಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮಾರುಕೇರಿಯ ಕಿತ್ರೆ ಸಣ್ಣ ಊರು. ಭಟ್ಕಳದ 10 ಕಿಲೋಮೀಟರ್ ದೂರದಲ್ಲಿರುವ ಈ ಹಳ್ಳಿ ಸಣ್ಣದಾದರೂ ಇಲ್ಲಿರುವ ಕಲಾ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಿರುವವರು. ಒಂಟಿ ರಸ್ತೆಯಲ್ಲಿ ಸಾಗುತ್ತಾ ಬಳಿಕ ಸುಮಾರು 300 ಮೀಟರ್ ಎಡಕ್ಕೆ ಕಾನನದೊಳಗೆ ಮಣ್ಣು ರಸ್ತೆಯಲ್ಲಿ ಸಾಗಬೇಕು. ಹೀಗೆ ಸಾಗುತ್ತಾ ಹೋದಾಗ ಇಳಿಜಾರಿನ ಪ್ರದೇಶದಲ್ಲಿ ಸಿಗುವ ಮಠದಕೇರಿ ರವಿ ಹೆಬ್ಬಾರ್ ಅವರ ಮನೆಯ ಪರಿಸರ ಸಂಪೂರ್ಣ ಸಂಗೀತದಿಂದ ತುಂಬಿ ಹೋಗಿತ್ತು. ಇಲ್ಲಿನ ಸಮ್ಯಕ್ ಸಂಗೀತ ಗುರುಕುಲ ವತಿಯಿಂದ ನಡೆದ ಈ ಅಂತರಂಗ ಗಾನಯಾನ 250 ಕಲಾ ವೀಕ್ಷಕರ ಮಿತಿಯೊಳಗೆ ಬೆಳಗ್ಗೆಯಿಂದ ಸಂಜೆಯ ತನಕವೂ ಸಂಗೀತಾಭಿಮಾನಿಗಳನ್ನು ಹಿಡಿದಿಟ್ಟುಕೊಂಡಿತು. ಒಟ್ಟಾರೆಯಾಗಿ ಕುಂದಾಪುರದ ಸಾಧನಾ ಕಲಾ ಸಂಗಮ, ಗುಣವಂತೆಯ ಸ್ವರ ಸಂಸ್ಕಾರ ಹಾಗೂ ಮಠದಕೇರಿ ಮಂಜುನಾಥ್ ಹೆಬ್ಬಾರ್ ಕುಟುಂಬದ ಸಹಕಾರದೊಂದಿಗೆ ನಡೆದ ಅಂತರಂಗ ಭಾವಯಾನ ಒಂದು ಅದ್ಭುತ ಪ್ರಯತ್ನ. ಈ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಮಾಡ್ಬೇಕನ್ನೋದು ನಮ್ಮ ಬಹುದಿನದ ಸಂಕಲ್ಪ ಇದು. ಮತ್ತೆ ನಾನು ಈ ಒಂದು ಕಲಿಸುವಿಕೆಯನ್ನ ಕಳೆದ ಒಂದು 20-22 ವರ್ಷದಿಂದ ಮಾಡ್ತಾ ಇದ್ದೇನೆ. ಈ ವರ್ಷಕ್ಕೆ ನನ್ನ ಸಂಗೀತದ ಕಲಿಕೆ 30ನೇ ವರ್ಷವನ್ನ ಪಾದಾರ್ಪಣೆ ಮಾಡ್ತದೆ. ಈ ಸಂದರ್ಭದಲ್ಲಿ ನಾವಿಲ್ಲಿ ಅನೇಕ ಕಾರ್ಯಕ್ರಮಗಳು ಪ್ರತಿ ತಿಂಗಳ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ.
ನಂತರ ಕೊರೋನಾ ಟೈಮ್ನಲ್ಲಿ ನಾವು ಪ್ರತಿ ವಾರ ಮನೆ ಮನೆಗೆ ಹೋಗಿ ಸಂಗೀತ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರಿಂದ ತುಂಬಾ ಜನರಿಗೆ ಹೆಲ್ಪ್ ಆಯ್ತು. ಅಂದ್ರೆ ಕೊರೋನಾದಿಂದ ಜನ ಹೇಗೆ ಹೊರಗೆ ಬಂದ್ರೋ ನಮ್ಮ ಈ ಒಂದು ವ್ಯವಸ್ಥೆಗೂ ಸಂಗೀತಕ್ಕೂ ಕೂಡ ಅದೇ ರೀತಿಯಲ್ಲಿ ಜನ ಸಪೋರ್ಟ್ ಮಾಡಿದ್ರು. ಈಗ ಇದು ಅಂದ್ರೆ ಈಗ ಉದಯೋನ್ಮುಖ ಕಲಾವಿದರಿಗೆ ನಾವು ಈಗ ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿ ನಾವು ಅವರಿಗೆ ಹಣ ಕೊಟ್ಟು ನಮ್ಮ ಹಣವನ್ನು ಕೊಟ್ಟು ಕಾರ್ಯಕ್ರಮ ಮಾಡೋದು ನಾವು ಮಾಡ್ತೇವೆ. ಆದ್ರೆ ಇದು ನಮ್ಮ ಫ್ಯೂಚರ್ ಜನರೇಷನ್ ಅನ್ನು ನಾವು ಸೃಷ್ಟಿ ಮಾಡುವಂತ ಒಂದು ಕೆಲಸ ಇದು. ಇವರಿಗೆ ನಾವು ವೇದಿಕೆಯನ್ನ ಮಾಡಿಕೊಡೋದ್ರಿಂದ ನಮ್ಮ ಹಣ ನಾವು ನಮ್ಮ ಮಕ್ಕಳ ಮೇಲೆ ವಿನಿಯೋಗಿಸಿದ್ರೆ ಅದರಿಂದ 10 ಪ್ರತಿಭೆಗಳು ಹೊರಗೆ ಬಂದ್ರೆ ಸಮಾಜಕ್ಕೂ ಕೂಡ ಒಂದು ಅದರಿಂದ ಉತ್ತಮ ಸಮಾಜದ ಒಂದು ಪರಿಕಲ್ಪನೆಯಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇರುವಂತದ್ದು. ನಾನು ಯಾವುದೇ ಸಂಘ ಸಂಸ್ಥೆಗಳ ಅಥವಾ ಸರ್ಕಾರದ ಯಾವುದೇ ಧನ ಸಹಾಯವನ್ನು ಇವತ್ತಿನವರೆಗೆ ಪಡ್ಕೊಂಡೇ ಇಲ್ಲ. ನಾನು ಅಲ್ಲಿ ಮನವಿ ಕೂಡ ಕೊಡ್ಲಿಲ್ಲ. ಕೊಡ್ತಿದ್ರೇನು ಅಥವಾ ಯಾವುದೇ ಬ್ಯಾಂಕ್ಗಳಲ್ಲಿ ಯಾವ್ದು ಎಲ್ಲೂ ಯಾರ ಜನರ ಹತ್ರ ₹1 ನಾವು ರಿಸಿಟ್ ಬುಕ್ ಮಾಡ್ಕೊಂಡು ಕೂಡ ಹೋಗಿ ಕೇಳಲಿಲ್ಲ. ಅವರಾಗೆ ಯಾರ್ಯಾರು ಕೊಡ್ತಾರೆ ತಕೊಂಡು ಮತ್ತೆ ವಿದ್ಯಾರ್ಥಿಗಳಲ್ಲಿ ನಾವು ಇದು ಮಾಡ್ಕೊಂಡು ಇದನ್ನ ಮಾಡ್ತಾ ಇದ್ದೇವೆ. ಎಷ್ಟು ದಿವಸ ನಡೀತದೆ ಗೊತ್ತಿಲ್ಲ. ಈ ವರ್ಷ ಅಂತೂ ಮಾಡಿದ್ದೇವೆ. 10 ವರ್ಷ ಮಾಡಬೇಕು. ಪ್ರತಿ ವರ್ಷ 25 ಜನರಿಗೆ ವೇದಿಕೆ ಅಂದ್ರೆ ಶಾಸ್ತ್ರೀಯ ಸಂಗೀತದಲ್ಲಿ ವಿಲಂಬಿತ ಕಲಿಯುವಂತ ಮಕ್ಕಳನ್ನ ನಾವು ವೇದಿಕೆ ಹಚ್ಚಬೇಕನ್ನೋದು ನನ್ನ ಆಸೆ. ಅದು 10 ವರ್ಷ ಮಾಡಬೇಕು. ಪ್ರತಿ ವಿದ್ಯಾರ್ಥಿಗೆ 2ನೇ ವರ್ಷಕ್ಕೆ ಒಂದೊಂದು ಸ್ಟೇಜ್ ಅಂದ್ರೆ ಪ್ರತಿ ವಿದ್ಯಾರ್ಥಿಗೆ 5 ಸ್ಟೇಜು 10 ವರ್ಷದಲ್ಲಿ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಏನಿದೆ ಇದು ನನಗೆ ಅತ್ಯಂತ ಸಂತೋಷ ಕೊಟ್ಟಿದೆ. ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟು ಮತ್ತೆ ಜನ ಕೂಡ ಉತ್ತಮವಾದ ಸಹಕಾರವನ್ನು ಕೊಟ್ಟು ಮಾಡಿದ್ದಾರೆ. ಹಾಗಾಗಿ ದೇವರು ಅವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಡ್ಲಿ ಮತ್ತು ಸಂಗೀತ ಆಸಕ್ತಿ ಜನರಲ್ಲಿ ಹೆಚ್ಚು ಬೆಳೀಲಿ ಅಂತ ಹೇಳ್ತಾ